ಉತ್ತರಾಖಂಡದಲ್ಲಿ ಮತ್ತೆ ಕಮಲ ಅರಳಿದೆ. ಎರಡನೆಯ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿಯುವಂತಹ ಹರೀಶ್ ರಾವತ್ ಅವರ ಕನಸು ಭಗ್ನವಾಗಿದೆ. ಉತ್ತರಾಖಂಡ್ ವಿಧಾನಸಭೆಯ ಒಟ್ಟು 70 ಕ್ಷೇತ್ರಗಳ ಪೈಕಿ ಬಿಜೆಪಿ 56 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದು, ಕಾಂಗ್ರೆಸ್ 12 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಗಳಿಸಿದೆ. ಹರಿದ್ವಾರ ಗ್ರಾಮಾಂತರ ಮತ್ತು ಕಿಚ್ಚ ಕ್ಷೇತ್ರದಿಂದ ಸ್ಪರ್ಧಿಸಿದಂತ ಹರೀಶ್ ರಾವತ್ ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸ್ವಾಮಿ ಯತೀಶ್ವರಾನಂದ್ ವಿರುದ್ಧ ಒಟ್ಟು 12,000 ಮತಗಳ ಅಂತರದಲ್ಲಿ ಇವರು ಸೋತಿದ್ದಾರೆ. ಇನ್ನು ಹರೀಶ್ ರಾವತ್ ಸ್ಪರ್ಧಿಸಿರುವಂತಹ ಮತ್ತೊಂದು ಕ್ಷೇತ್ರ ಹರೀಶ್ ರಾವತ್ ಕೇವಲ 42 ಮತಗಳ ಅಂತರದಿಂದ ಪರಾಭವಗೊಂಡಿದ್ದಾರೆ ಮತ್ತೊಂದು ಕ್ಷೇತ್ರದಲ್ಲೂ ಕೂಡ. ಸೊ ಹೀಗಾಗಿ ಹರೀಶ್ ರಾವತ್ ಸಂಪೂರ್ಣವಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಭಾವನ ಬೀರಿಲ್ಲ ಉತ್ತರಾಖಂಡ್ನಲ್ಲಿ. ಸೊ ಬಿಜೆಪಿ ಜಯಬೇರಿಯನ್ನ ಬಾರಿಸಿರುವಂತದ್ದು. ಅಲ್ಲಿ 56 ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ಬಿಜೆಪಿ ಲೀಡಿಂಗ್ ಅಲ್ಲಿದೆ. ಇನ್ನು ಕಾಂಗ್ರೆಸ್ ಪಕ್ಷ ಇರಬಹುದು ಅಥವಾ ಕಾಂಗ್ರೆಸ್ನ ಹರೀಶ್ ರಾವತ್ ಯಾವುದೇ ರೀತಿಯಲ್ಲೂ ಕೂಡ ಪ್ರಭಾವನ ಬೀರಿಲ್ಲ ಉತ್ತರಾಖಂಡ್ ಪ್ರದೇಶದಲ್ಲಿ. ದೇವಾಲಯಗಳ ನಗರಿ ಅಂತಾನೆ ಹೇಳ್ತೀವಿ ನಾವು. ಸೊ ಉತ್ತರಾಖಂಡ್ನ ಸದ್ಯದ ಟ್ರೆಂಡ್ ಹೀಗಿದೆ. ಇನ್ನು ಪಕ್ಷೇತರರು ಕೇವಲ 2 ಸ್ಥಾನಗಳನ್ನ ಗೆದ್ದಿದ್ರೆ ಕಾಂಗ್ರೆಸ್ 12, ಬಿಜೆಪಿ 56 ಸ್ಥಾನಗಳಲ್ಲಿ ಜಯಭೇರಿಯನ್ನ ಬಾರಿಸಿದೆ. ಹರಿದ್ವಾರ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ವಾಮಿ ಯತೀಶ್ವರಾನಂದ್ ವಿರುದ್ಧ ಹರೀಶ್ ರಾವತ್ 12,000 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ. ಇದು ತುಂಬಾ ದೀರ್ಘವಾದಂತಹ ಅಂತರ ಅಂತ ಹೇಳ್ಬೋದು.